ಸೊ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ನಮ್ಗೆ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಬಹುದು. ಒಂದು ಪಾರ್ಟ್ ಏನಂದ್ರೆ ಕಾಮನ್ ಪ್ರಿಪರೇಷನ್, ಅಂದ್ರೆ ಅದರಲ್ಲಿ ಆಲ್ಡಿಹೈಡ್ ಕೂಡ ನೀವು ಪ್ರಿಪೇರ್ ಮಾಡಬಹುದು ಆ ಮೆಥಡ್ ಇಂದ. ಯು ಕ್ಯಾನ್ ಆಲ್ಸೋ ಪ್ರಿಪೇರ್ ಕೀಟೋನ್ ವಿತ್ ದ ಸೇಮ್ ಮೆಥಡ್. ಸೊ ದಟ್ ಇಸ್ ದ ಕಾಮನ್ ಮೆಥಡ್ ದೇ. ಇನ್ನು ನೆಕ್ಸ್ಟ್ ಪಾರ್ಟ್ ಏನಿದೆ ಅದರಲ್ಲಿ ಯು ಕೆನಾಟ್ ಯೂಸ್ ಒನ್ ಮೆಥಡ್ ಟು ಪ್ರಿಪೇರ್ ಬೋತ್. ಒಂದೇ ಮೆಥಡ್ ಇಟ್ಕೊಂಡು ಆಲ್ಡಿಹೈಡ್ ಕೀಟೋನ್ ಎರಡು ಪ್ರಿಪೇರ್ ಮಾಡಕ್ಕಲ್ಲ. ಆ ತರ ಒಂದು ಕಾಮನ್ ಮೆಥಡ್ ಎರಡೂನು ಪ್ರಿಪೇರ್ ಮಾಡಕ್ಕಾಗಂತದ್ದು, ಇನ್ನೊಂದು ಬರೀ ಆಲ್ಡಿಹೈಡ್ ನೇ ಪ್ರಿಪೇರ್ ಮಾಡಕ್ಕೆ ಅಥವಾ ಬರೀ ಕೀಟೋನ್ ನೇ ಪ್ರಿಪೇರ್ ಮಾಡಕ್ಕೆ ಅಂತ ಇದೆ. ಸೊ ಆ ತರ ಎರಡು ಕ್ಯಾಟಗರೈಸ್ ಮಾಡ್ಕೋತೀವಿ ಇಲ್ಲಿ ಪ್ರಿಪರೇಷನ್ ಅಲ್ಲಿ. ಫಸ್ಟ್ ವಿಲ್ ಗೋ ವಿತ್ ದ ಕಾಮನ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಅದರಲ್ಲಿ ಫಸ್ಟ್ ಮೆಥಡ್ ಇದೆ ನಮ್ಗೆ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್. So this we have already studied in the chemical properties of alcohol. So allen ಕರ್ತಿದೀವಿ ಅದನ್ನ ಇಲ್ಲಿ ಬರೆಯೋದಷ್ಟೇ ಕೆಲಸ, nothing else. Oxidation of alcohols. Okay. So ನಿಮ್ಗೆ ಗೊತ್ತಿದೆ ಪ್ರೈಮರಿ ಆಲ್ಕೋಹಾಲ್ ಬಂದಾಗ ನಮ್ಗೆ ಏನ್ ಬರುತ್ತೆ ಪ್ರಾಡಕ್ಟ್? ಆಲ್ಡಿಹೈಡ್ಸ್. ಬರುತ್ತೆ. ಸೆಕೆಂಡರಿ ತಗೊಂಡ್ರೆ ಕೀಟೋನ್ಸ್. ಕೀಟೋನ್. ಟರ್ಷರಿ ತಗೊಂಡ್ರೆ ಕಾರ್ಬಾಕ್ಸಿಲಿಕ್. ಸೆಕೆಂಡ್ ಟರ್ಷರಿ ತಗೊಂಡ್ರೆ ಹೇಳಿ. No product. Tertiary, if you take, there is no product you will get. Okay, tertiary alcohol ತಗೊಂಡ್ರೆ ಆಕ್ಸಿಡೇಷನ್ ಆಗಲ್ಲ. ಓಕೆ, ಹೈಡ್ರೋಜನ್ ಇಲ್ಲ ಅಲ್ಲಿ tertiary. ಹೈಡ್ರೋಜನ್ ರಿಮೂವ್ ಮಾಡಕ್ಕೆ ಹೈಡ್ರೋಜನ್ ಇಲ್ವಾ? So that is not possible in the case of tertiary. So only primary and secondary we are going to involve here. So tertiary alcohols ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಬೈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ only secondary and primary we are going to consider. Okay, so first what I am going to do is I am going to take strong oxidizing agents like K2Cr2O7 and KMnO4. ಸೊ ಎರಡನ್ನು ತಗೊಂತೀನಿ. ಸೊ ಇದರಲ್ಲಿ ಎರಡನ್ನು ತಗೊಂಡಾಗ ನಿಮ್ಗೆ ಕಾಮನ್ ಆಗಿ ಗೊತ್ತಿದೆ. ಇವಾಗ ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಏನ್ ಬರುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಈಗ ಡೈರೆಕ್ಟ್ ಆಸಿಡ್ ಬರುತ್ತೆ when we have strong ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಇಲ್ಲಿಗೆ ಆಸಿಡ್ ಬರಲ್ಲ, ಕೀಟೋನ್ ಬರುತ್ತೆ. ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಾಗ ಕೀಟೋನ್ ಬರುತ್ತೆ. ಟರ್ಷರಿ ತಗೊಂಡ್ರೆ ನೋ ಎಫೆಕ್ಟ್, ರಿಮೆಂಬರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಾವು ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಇಂದ ಆಸಿಡ್ ಬರುತ್ತೆ. ಸರಿ, ಆ ಆಸಿಡ್ ಬರ್ಬೇಕಾದ್ರೆ ಇಂಟರ್ಮೀಡಿಯೇಟ್ ಅಲ್ಲಿ ಆಲ್ಡಿಹೈಡ್ ಫಾರ್ಮೇಶನ್ ಆಗಿ ಆಸಿಡ್ ಬರುತ್ತೆ, ಇಲ್ಲ ಡೈರೆಕ್ಟ್ ಆಸಿಡ್ ಬರುತ್ತೆ? ಇಂಟರ್ಮೀಡಿಯೇಟ್ ಆಗುತ್ತೆ, ವೆರಿ ಫಾಸ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಾಗ ಆಲ್ಡಿಹೈಡ್ ಫಾರ್ಮೇಶನ್ ಆಗಲ್ಲ ಅಂತಲ್ಲ, ಆಲ್ಡಿಹೈಡ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಇದು ತುಂಬಾ ರಿಯಾಕ್ಷನ್ ಫಾಸ್ಟ್ ಇರೋದ್ರಿಂದ ನಿಮ್ಗೆ ಆಲ್ಡಿಹೈಡ್ ಬರೋದು ಗೊತ್ತಾಗದೆ ಆಸಿಡ್ ಬಂದ್ಬಿಡುತ್ತೆ. ಸೊ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡ್ಕೊಂಡು ಆಲ್ಡಿಹೈಡ್ಸ್ ನ ಪ್ರಿಪೇರ್ ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನಿಲ್ಲ, ಪ್ರಿಪೇರ್ ಮಾಡಬಹುದು. ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ಏನು ಆಕ್ಸಿಡೇಷನ್ ಮಾಡ್ತಾ ಇರ್ತೀವಿ ಆಲ್ಕೋಹಾಲ್ ಇಂದ, ಅವಾಗ ಏನು ಇಂಟರ್ಮೀಡಿಯೇಟ್ ಆಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ, ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಿಸ್ಟಿಲೇಷನ್ ಮಾಡ್ಬಿಡ್ಬೇಕು. ಸೊ ಹಾಗೆ ಡಿಸ್ಟಿಲೇಷನ್ ಮಾಡ್ಬಿಟ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಓಕೆ, ಸೊ ನಾವು ಡಿಸ್ಟಿಲೇಷನ್ ಮಾಡಿಲ್ಲ ಅಂದ್ರೆ ಅದು ಡೈರೆಕ್ಟ್ ಆಗಿ ಆಸಿಡ್ ಬಂದ್ಬಿಡ್ತದೆ. ಇದು ನಿಮ್ಗೆ ನೆನಪಿದ್ರೆ ಸಾಕು. ಇದೇನು ನಾನು ಈಗ ರಿಯಾಕ್ಷನ್ಸ್ ಅಲ್ಲಿ ಇದನ್ನ ಇನ್ವಾಲ್ವ್ ಮಾಡಲ್ಲ. ಬಟ್ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇಂದ ಆಲ್ಡಿಹೈಡ್ ಪ್ರಿಪೇರ್ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ, ಮಾಡ್ಬೋದು. ಬಟ್ ಅಲ್ಲೊಂದು ಕಂಡೀಷನ್ ಏನು ಅಂದ್ರೆ as soon as the aldehyde is formed we have to distill it one, we have to remove it one. Okay, so ಅದನ್ನ ನಾವು ಮಾಡಿದ್ರೆ ಅವಾಗ ನಮ್ಗೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ರೂ what we can do is aldehyde preparation ಮಾಡಬಹುದು. But there is no problem with the secondary and tertiary alcohol. Okay, tertiary ಅಂತ ಯೂಸ್ ಮಾಡಲ್ಲ, ಸೆಕೆಂಡರಿ ಇಂದ ಏನು ಪ್ರಾಬ್ಲಮ್ ಇಲ್ಲ.
Okay, is that clear now? Yes, sir. So now we'll see I'm going to take ನಾನು ತಗೊಂಡಿರೋದು ಪ್ರೈಮರಿನ ಸೆಕೆಂಡರಿ ಆಲ್ಕೋಹಾಲ್ ನೋಡಿ. ಸೆಕೆಂಡರಿ ಆಲ್ಕೋಹಾಲ್. ಸೊ ಇದನ್ನ ಏನ್ ಮಾಡ್ತೀನಿ ನಾನು K2Cr2O7 ತಗೋಬಹುದು ಅಸಿಡಿಫೈಡ್ ಅಥವಾ ಅಸಿಡಿಫೈಡ್ KMnO4 ಕೂಡ ತಗೋಬಹುದು. ಅಸಿಡಿಫೈಡ್ K2Cr2O7 or ಅಸಿಡಿಫೈಡ್ KMnO4 ಎರಡು ತಗೊಂಡ್ರೆ ಇಲ್ಲೇನಾಗುತ್ತೆ ನೋಡಿ, ಹೈಡ್ರೋಜನ್ ರಿಮೂವಲ್ ಆಗುತ್ತೆ ಈ ಪೊಸಿಷನ್ ಅಲ್ಲಿ. ರಿಮೂವಲ್ ಆಫ್ ಹೈಡ್ರೋಜನ್ ವಿತ್ ದಿಸ್ ಆಕ್ಸಿಜನ್. ಸೊ ಆಕ್ಸಿಜನ್ ಇದ್ರ ಜೊತೆ ಸೇರ್ಕೊಂಡು ಹೈಡ್ರೋಜನ್ ರಿಮೂವ್ ಆದ್ರೆ ನನಗೆ ಐ ವಿಲ್ ಗೆಟ್ CH3 C11O CH3 ಪ್ಲಸ್ ಏನ್ ಬರುತ್ತೆ H2O. Water. So now I am getting what here? I am getting a ketone here. ಅರ್ಥ ಆಗ್ತಿದ್ಯಾ? ಓಕೆ, ಅಸಿಟೋನ್ ಬಂದಿದೆ. ಕ್ಲಿಯರ್? Yes, sir. Yes, sir. ಓಕೆ, ಸೊ ದಟ್ಸ್ ಕ್ಲಿಯರ್ ನಾವು. ಇಲ್ಲಿ ನಾನು ಆಲ್ಡೇಟ್ ತಗೊಂಡ್ತೀನಿ. ಐ ಮೀನ್ ವಾಟ್ ಐ ಹ್ಯಾವ್ ನಾಟ್ ಟೇಕನ್ ಇಸ್ ಪ್ರೈಮರಿ ಆಲ್ಕೋಹಾಲ್ ತಗೊಂಡು K2Cr2O7 ಜೊತೆ ರಿಯಾಕ್ಟ್ ಮಾಡಲ್ಲ ನಾನು. ಪ್ರೈಮರಿ ಆಲ್ಕೋಹಾಲ್ ನ ತಗೊಂತಾ ಇಲ್ಲ ನಾನು. ಐ ಆಮ್ ಜಸ್ಟ್ ಟೇಕಿಂಗ್ ಎ ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಇಂದ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ಕೀಟೋನ್ ಬರ್ತಿದೆ ಅಂತ ಇದೆ. ಓಕೆ, ಸೊ ನನ್ಗೆ ಈಗ ಆಲ್ಡಿಹೈಡ್ ಮಾತ್ರ ಬೇಕು ಅಂದ್ರೆ ಏನ್ ಮಾಡ್ಬೋದು ನಾವು? ಪ್ರೈಮರಿ ಆಲ್ಕೋಹಾಲ್ ತಗೋತೀನಿ. ಒನ್ಲಿ ಆಲ್ಡಿಹೈಡ್ ಬೇಕು ಅಂದ್ರೆ ಏನ್ ಮಾಡ್ಬೋದು? Mild oxidizing agent use ಮಾಡಿ. ವೆರಿ ಗುಡ್. ಸೊ ನಂಗೊಂದಷ್ಟು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಎಕ್ಸಾಂಪಲ್ಸ್ ಹೇಳಿ. PCC. Yes, PCC ತಗೋಬಹುದು. MnO2 I can take. CrO3 I can take. Sarets reagent. Yes, Sarets reagent. Then Jonas reagent ಇದೆಯಾ? Jones reagent. ತಗೋಬಹುದು. Collins reagent. Collins ತಗೋಬಹುದು. Collins reagent ತಗೋಬಹುದು. As well as another one is there, NBS. N-bromo succina amine. N-bromo succina amine. NBS ಇದು another one. ಇದನ್ನ ನೆನಪಿಟ್ಕೊಳ್ಳಿ. ಕೆಲವೊಂದು ಕ್ವಶನ್ಸ್ ಅಲ್ಲಿ NBS ಅಪ್ಲೈ ಮಾಡಿದ್ದಾರೆ. So you can remember that as well. So ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ MnO2 ಒಂದು ಎಕ್ಸೆಪ್ಷನ್ ಇದೆ. MnO2 ನ ಒಂದೇ ಕೇಸಿಗೆ ಯೂಸ್ ಮಾಡೋದು ನಾವು. ಯಾವ ಕೇಸ್ಗೆ ಅದು? ಯಾವಾಗ ಯೂಸ್ ಮಾಡ್ತೀವಿ MnO2? Benzene. ಅಲ್ಲ, ವೆರಿ ಇಂಪಾರ್ಟೆಂಟ್ ಕೇಸ್ ಹೇಳಿದ. Benzylic alcohol or allylic alcohol. ಕರೆಕ್ಟ್. ಬೆನ್ಸೈಲಿಕ್ ಆಲ್ಕೋಹಾಲ್ ಮತ್ತು ಅಲೈಲಿಕ್ ಆಲ್ಕೋಹಾಲ್ ಇದ್ದ ಕೇಸಲ್ಲಿ ಮಾತ್ರ MnO2 ಯೂಸ್ ಮಾಡಬಹುದು. ಬೇರೆ ಕೇಸಲ್ಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಅಲೈಲಿಕ್ ಆರ್ ಬೆನ್ಸೈಲಿಕ್ ಓನ್ಲಿ ಇನ್ ದಟ್ ಕೇಸ್. ಸೊ ಅದನ್ನ ಬಿಟ್ಟು ಇನ್ನೆಲ್ಲಾನು ನೀವು ತಗೊಬಹುದು ಆಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಫಾರ್ ಪಾರ್ಷಿಯಲ್ ಆಕ್ಸಿಡೇಷನ್. ಕಂಪ್ಲೀಟ್ ಆಕ್ಸಿಡೇಷನ್ ಮಾಡ್ತಾ ಇಲ್ಲ ಇಲ್ಲಿ. ವಿ ಆರ್ ಡೂಯಿಂಗ್ ಅ ಪಾರ್ಷಿಯಲ್ ಆಕ್ಸಿಡೇಷನ್. ಓಕೆ, we'll now take primary alcohol.
So I'll take a primary alcohol. Which on oxidation with PCC. PCC full form ಏನು? Pyridinium chlorochromate. Okay. So ಇವಾಗ ಪ್ರಾಡಕ್ಟ್ ಏನಾಗುತ್ತೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗ್ಬೇಕು. ಓಕೆ, ಸೊ ಇಲ್ಲಿ ಒಂದು ಹೆಚ್ಚು, ಇಲ್ಲಿ ಒಂದು ಹೆಚ್ಚು, ಮತ್ತೆ O ಹೋಗುತ್ತೆ. ಸೊ ವಿಲ್ ಗೆಟ್ R C double bond O H plus H2O. So this is what you are going to get. So ಇಲ್ಲಿ ಆಲ್ಡಿಹೈಡ್ ಬಂತು. Clear? Similarly, if I take water molecule remove ಮಾಡಬೇಕು ಅಷ್ಟೇ, ಅದನ್ನ ನೆನಪಿಟ್ಕೊಳ್ಳಿ ಸಾಕು. So tell me the product now. Butanol. Yes, butanol. ನೋಡಿ ಇಲ್ಲಿ ಎಷ್ಟು ಇದೆಯಲ್ಲ, ಇಲ್ಲಿಂದ ಒಂದು ಹೆಚ್ಚು, ಇಲ್ಲಿಂದ ಒಂದು ಹೆಚ್ಚು ಹೋಗುತ್ತೆ. ಸೊ CH3 CH2 CH2 C double bond O H plus H2O. ಸೊ ಟೋಟಲ್ ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ? 4 ಇದೆ. ಸಿಂಗಲ್ ಬಾಂಡ್ ಇದೆ. ಸಫಿಕ್ಸ್ A ಅಲ್ಲಿ ಆಡ್ ಮಾಡಬೇಕು. ಸೊ ಬ್ಯೂಟನಲ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟನಲ್. So we take this one in the presence of CrO3. So again ಇಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ ಯಾವ್ದು ಫಾರ್ಮೇಶನ್ ಆಗ್ಬೋದು? Ketone. ನೋಡಿ, ಇದು ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿರೋದು, ಇದು ಪ್ರೈಮರಿ ಆಲ್ಕೋಹಾಲ್. ಸೊ ಇಲ್ಲಿ H ರಿಮೂವ್ ಆಗುತ್ತೆ ಈ ಪೊಸಿಷನ್ ಅಲ್ಲಿ. So this is the position where H2 will be removed. So you'll get R C double bond O R dash plus H2. Okay, ketone we are going to get. So ಏನು ಇಲ್ಲ, ನಿಮ್ಗೆ ಅಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಓದಿದ್ರೆ ಅದೇ ಇಲ್ಲಿ ಕಂಟಿನ್ಯೂಷನ್ ಅಷ್ಟೇ. 3 ಚಾಪ್ಟರ್ ಅಲ್ಲಿ ಅದನ್ನೇ ಅಬ್ಸರ್ವ್ ಮಾಡಿರೋದು. ಸೊ ಆಲ್ಕೈಲ್ ಆಲೈಡ್ ಅಲ್ಲಿ ಏನು ಓದಿದ್ರೆ ಅದರ ಪ್ರಿಪರೇಷನ್ ಆಲ್ಕೋಹಾಲ್ ಬಂತು. ಆಲ್ಕೋಹಾಲ್ ನಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಡಿಹೈಡ್ಸ್ ಪ್ರಿಪರೇಷನ್ ಬಂತು. ಸೊ ದೀಸ್ 3 ಚಾಪ್ಟರ್ಸ್ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್. ಸೊ ಕ್ಲೋಸ್ ರಿಲೇಟೆಡ್ ಆದಾಗ ಯು ವಿಲ್ ಫೈಂಡ್ ಮೆನಿ ಕನ್ಫ್ಯೂಷನ್ಸ್ ಅಂದ್ರೆ ಯಾವ್ದಕ್ಕೆ ಏನು, ಯಾವ್ದ್ರಿಂದ ಆಕ್ಸಿಡೇಷನ್, ಯಾವ್ದ್ರಿಂದ ಆಲ್ಕೋಹಾಲ್, ಅದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಅರೈಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನ ಅವಾಗ ನೀವು ರಿಪಿಟೇಷನ್ ಮಾಡ್ಬೇಕು, or else you will forget. Okay, give me the product. Propanone. Common name of that is what is the common name? Acetone. Yes, it is going to be acetone. ಇಲ್ಲಿ H again remove ಆಗುತ್ತೆ, H2 formation ಆಗುತ್ತೆ. So acetone you are going to get. Okay, clear ಆಗಿದೆ ಇದು ಆಲ್ಡಿಹೈಡ್ ಮತ್ತೆ ಕೀಟೋನ್ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡು ನೀವು ಮೈಲ್ಡ್ ಆಕ್ಸಿಡೈಸೇಷನ್ ಜೊತೆ ರಿಯಾಕ್ಟ್ ಮಾಡಿದಾಗ ಆಲ್ಡಿಹೈಡ್ ಬರುತ್ತೆ. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡು ಮೈಲ್ಡ್ ಯೂಸ್ ಮಾಡಿದ್ರೆ ನಿಮಗೆ ಕೀಟೋನ್ ಬರುತ್ತೆ. ಪ್ರೈಮರಿ ಆಲ್ಕೋಹಾಲ್ ಇಂದ ಸ್ಟ್ರಾಂಗ್ ಯೂಸ್ ಮಾಡಿ ನೀವು ಯು ಕ್ಯಾನ್ ಪ್ರಿಪೇರ್ ವಾಟ್ ಆಲ್ಡಿಹೈಡ್, ಬಟ್ ಏನು ಆಲ್ಡಿಹೈಡ್ ಬೇಗ ಫಾರ್ಮೇಶನ್ ಆಗುತ್ತೆ ಆ ಟೈಮಲ್ಲಿ ಯು ಹ್ಯಾವ್ ಟು ಡಿಸ್ಕ್ರೀಟ್ ಔಟ್ ಆಸ್ ಸೂನ್ ಆಸ್ ಪಾಸಿಬಲ್. ಅಂಡ್ ಕೀಟೋನ್ ಇಂದ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಯೂಸ್ ಮಾಡಿದ್ರು, ಐ ಮೀನ್ ಸೆಕೆಂಡರಿ ಆಲ್ಕೋಹಾಲ್ ಇಂದ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಯೂಸ್ ಮಾಡಿದ್ರು ನಿಮಗೆ ಬರುವಂತದ್ದು ಕೀಟೋನೆ. And tertiary alcohols will not give you any product. There is no reaction in the case of tertiary alcohols.
Is that clear? Yes, sir. Okay. Okay. So next I'll give you this one. Okay. So find the product of this. Benzaldehyde. Benzaldehyde. Yes. So ಇಲ್ಲಿ ನಾನು MnO2 ಯೂಸ್ ಮಾಡಿದ್ದೀನಿ ಮತ್ತೆ ತಗೊಂಡಿರೋದು ಯಾವುದು ಬೆಂಜಿಲಿಕ್ ಆಸಿಡ್. ಸೊ ಬೆಂಜಿಲಿಕ್ ಆಸಿಡ್ ಇದ್ದಾಗ ಹೇಳಿದ್ದೆ ನಾನು ಬೆಂಜಿಲಿಕ್ ಆಸಿಡ್ ಬಂದಾಗ MnO2 ನ ಯೂಸ್ ಮಾಡ್ತಾ ಇದೀವಿ. ಸಾರಿ ಬೆಂಜಿಲಿಕ್ ಆಲ್ಕೋಹಾಲ್ ಬಂದಾಗ MnO2 ನ ಯೂಸ್ ಮಾಡ್ತಾ ಇದೀವಿ. ಸೊ ಆ ಕೇಸಲ್ಲಿ MnO2 ಯೂಸ್ ಮಾಡಿದ್ರೆ ಅಲ್ಲೂ ಕೂಡ ಏನಾಗುತ್ತೆ ನಮಗೆ ವಿಲ್ ಅಬ್ಸರ್ವ್ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್. So I'll write the product. ಸೊ ಇಲ್ಲೂ ಕೂಡ ಇಲ್ಲಿಂದ ಒಂದು ಹೆಚ್ಚು ಆಕ್ಸಿಜನ್ ಇಂದ ಪಕ್ಕ ಇರುವಂತ ಒಂದು ಹೆಚ್ಚು. ಸೊ ಎರಡು ರಿಮೂವ್ ಆಗುತ್ತೆ. So you'll get C double bond O and H here plus H2O. So this is benzaldehyde. So benzaldehyde is formed. ಇದು ಯಾವ ಟೈಪ್ ಆಫ್ ಆಲ್ಕೋಹಾಲ್ ಹೇಳಿ ನನಗೆ ಈ ಕಡೆ ಇರುವಂತದ್ದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ Benzalic alcohol. ಅದು ಯಾವ ಟೈಪ್ ನೇಚರ್ ಏನಾದ್ರು ಪ್ರೈಮರಿ ಆಲ್ಕೋಹಾಲ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೈಮರಿ ತಗೊಂಡಿದ್ರೆ ನಿಮ್ಗೆ ಏನ್ ಬಂದಿದೆ ಆಲ್ಡೆಡ್ ಬಂದಿದೆ. ಓಕೆ. Okay, now find the product. acetophenone. Yes, you are going to get acetophenone. ತಗೊಂಡಿರೋದು ಯಾವ ಆಲ್ಕೋಹಾಲ್? Secondary. Secondary alcohol. So secondary alcohol you ತಗೊಂಡಾಗ you will get acetophenone as product. C double bond O. This is CH3 plus H2O. So this is what you are going to get. Acetophenone. Okay. What is the product? Tell me.
ಸೊ ಡಬಲ್ ಬಾಂಡ್ ಏನಾಗಲ್ಲ, ಡಬಲ್ ಬಾಂಡ್ ಹಂಗೆ ಉಳ್ಕೊಳ್ಳುತ್ತೆ, ಈ ಜಾಗದಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ CH2 ಡಬಲ್ ಬಾಂಡ್ CH. ಇಲ್ಲಿರುವಂತಲ್ಲಿ ಒಂದು ಹೈಡ್ರೋಜನ್ ಹೋಗುತ್ತೆ ಅಂಡ್ ಅಲ್ಲೊಂದು ಹೈಡ್ರೋಜನ್ ಹೋಗುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಎಷ್ಟಿದೆ? 4 ಇದೆ. ಸೊ 4 ಇದ್ರೆ ಪ್ರಾಪ್ ಡಬಲ್ ಬಾಂಡ್ ಇದೆ, ಈ ಕಡೆಯಿಂದ ನಮ್ಮ ಕೆಲಸ ಮಾಡಿದ್ರೆ ಸೆಕೆಂಡ್ ಪೊಸಿಷನ್ ಡಬಲ್ ಬಾಂಡ್. ಸೊ 2 ಇನ್ ಫಸ್ಟ್ ಪೊಸಿಷನ್ AL ಇದೆ, 1 AL ಅಂತ ನಾವು ಬರೀಬಹುದು ಅಥವಾ ಇನಾಲ್ ಅಂತಾನು ಬರೀಬಹುದು. ಪ್ರೋಪ್ ಟು ಇನಾಲ್ ಪ್ಲಸ್ H2O. ಸೊ ಇಲ್ಲೇ ಬರುತ್ತೆ. Check whether you have got the same answer. Yes, sir. So try for this. I'll write within this. Hello. What is the product you got? Sir, Butyrene. Butyrene. ಕೀಟೋನ್ ಫಸ್ಟ್ ಪೊಸಿಷನ್ ಅಲ್ಲೇ ಇದೆಯಾ? Butyrene 2-one. Butyrene 2-one. So this is what you are going to get. Butyrene 2-one. Okay. So ಅದ್ರದ್ದು ಪ್ರಾಡಕ್ಟ್ ನ ಸ್ಟ್ರಕ್ಚರ್ ನ ಬರ್ದಿಲ್ಲ, ಸ್ಟ್ರಕ್ಚರ್ ನಿಮ್ಗೆ ಗೊತ್ತು, ನೀವು ಬರ್ಕೊಳ್ಳಿ ಸ್ಟ್ರಕ್ಚರ್. ರಿಯಾಕ್ಷನ್ ಮಾಡಿದ್ರೆ ಇಲ್ಲಿ ಗೆಟ್ ಟು ನೋ. ಇಷ್ಟು ಕ್ಲಿಯರ್ ಆಗಿದೆಯಾ? Yes, sir. So this is how we are going to prepare aldehyde and ketone both by Yes, sir. oxidation of alcohol. Okay. So ಇದು ಕಾಮನ್ ಮೆಥಡ್, ಕೀಟೋನ್ ಮತ್ತೆ ಆಲ್ಡಿಹೈಡ್ ಎರಡು ಕ್ರಿಯೇಟ್ ಮಾಡಕ ಪ್ರಿಪೇರ್ ಮಾಡೋದಕ್ಕೆ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಇಂದ. ಪ್ರೈಮರಿ ಇಂದ ನಿಮ್ಗೆ ಆಲ್ಡಿಹೈಡ್ ಬರುತ್ತೆ, ಸೆಕೆಂಡರಿ ಇಂದ ನಿಮ್ಗೆ ಕೀಟೋನ್ ಬರುತ್ತೆ. ಕ್ಲಿಯರ್ ದಿಸ್ ನಾ? ಯು ನೀಡ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಸೊ ಇಲ್ಲೇನ್ ಸೈಡ್ ಅಲ್ಲಿ ಇದೆ ನೋಡಿ, ಇದಿಷ್ಟು ನೆನ್ಪಿಟ್ಕೊಬೇಕು ನೀವು. ಇಟ್ಸ್ ವೆರಿ ಇಂಪಾರ್ಟೆಂಟ್. Okay. So we'll see the next method. So next again, ಈ method ಕೂಡ we have come across in alcohols, phenols. So that is by dehydration. Sorry, that is by dehydrogenation. Dehydrogenation of alcohol. ಏನ್ ಮಾಡಿದ್ವಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಸರಿ ಹೇಳ್ಬೋದಾ? ಒಂದು ಮೆಟಲ್ ನ ತಗೊಂಡಿದ್ವಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಯಾವ ಮೆಟಲ್? ಕಾಪರ್ ಮೆಟಲ್ ತಗೊಂಡಿದ್ವಿ. ಯಾವ್ದೋ ಒಂದು ಟೆಂಪರೇಚರ್ ಇತ್ತಲ್ಲ, ಎಷ್ಟು ಟೆಂಪರೇಚರ್? 573 Kelvin. 573 ಕೆಲ್ವಿನ್. ಎಸ್.
ಸೊ ಸೇಮ್ ಅದೇ ರಿಯಾಕ್ಷನ್ ಪುನಃ ಬರೆಯೋದು. ವೆನ್ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಆರ್ ಸೆಕೆಂಡರಿ ಆಲ್ಕೋಹಾಲ್ ಪಾಸ್ಡ್ ಓವರ್ ಕಾಪರ್ ಕೆಟಲಿಸ್ಟ್ at 573 Kelvin temperature, ಡಿಹೈಡ್ರೋಜನೇಷನ್ ಟೇಕ್ಸ್ ಪ್ಲೇಸ್. ಅಂದ್ರ ಏನ್ ರಿಮೂವ್ ಆಗುತ್ತೆ ಡಿಹೈಡ್ರೋಜನೇಷನ್ ಅಂದಾಗ? What? H2 gas. H2. ಡಿಹೈಡ್ರೇಷನ್ ಅಲ್ಲ, ಡಿಹೈಡ್ರೋಜಿನೇಷನ್. ಓಕೆ, ಸೊ ಹೈಡ್ರೋಜನ್ ರಿಮೂವ್ ಆಗ್ಬೇಕು. ಓಕೆ, ವಿಲ್ ಟೇಕ್ ಪ್ರೈಮರಿ ನಾವು. We're passing this through the vapors of copper at temperature of 573. So ಇಲ್ಲಿರುವಂತ ಎರಡು H2 ತೆಗೆದುಬಿಡಿ. Here let's see, ತೆಗೆದ್ರೆ you'll get this plus H. ಇದು ಹಿಂಗೂ ಬೇಕಾದ್ರೆ ಬರ್ಕೊಳ್ಳಿ, or CH1 ಅಂತಾದ್ರು ಬರ್ಕೊಳ್ಳಿ. Both are right. So nothing to worry more. Missed. Okay, so ಅದೇ ರೀತಿ find the product now. Again, with the number of problems, now how to apply the problem. But with this related number of problems, it will be difficult because you need that again one more class to understand this. As for now, I share the thing what you should do in process. Before that, let us say this is about. So ಇಲ್ಲಿ ಏನು ಪ್ರಾಡಕ್ಟ್ ಬಂತು ನಿಮಗೆ? Yes, benzaldehyde. Benzaldehyde.